ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಪದ್ಯ ನಮ್ಮೆಲ್ಲರ ಲೈಫನ್ನು ಪರಿವರ್ತನೆ ಮಾಡುತ್ತೆ. ಯಾರೋ ಅನಾಮಿಕ ಬರ್ತಾರೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಲ್ಲ? ಯಾರೋ ಒಬ್ಬ ಅನಾಮಿಕ ಬರ್ತಿರೋದು, ಬದುಕೊಂದು ದೊರಕಿತ್ತು ಮತ್ತೊಬ್ಬರಿಗೆ ಬೆಳಕಾಗಲಿಲ್ಲ. ಈಗ ನೀವು ಹೇಳಿದ್ರಲ್ಲ ವ್ಯಾಲೆಂಟೈನ್ಸ್ ಡೇ, ಕ್ಯಾನ್ಸರ್ ಡೇನೋ ವ್ಯಾಲೆಂಟೈನ್ಸ್ ಡೇನೋ ಎರಡೂ ಒಂದೇ. ಬದುಕೊಂದು ದೊರಕಿತ್ತು ಮತ್ತೊಬ್ಬರಿಗೆ ಬೆಳಕಾಗಲೆಂದು ಸಮಯ ಸರಿದು ಹೋಗುತ್ತಿದೆ ಕಾಗದದ ತುಂಡುಗಳನ್ನು ಗಳಿಸುವುದನ್ನು. ಇಷ್ಟು ಹಣ ಪೇರಿಸಿ ಮಾಡುವುದೇ, ಕೊನೆಯ ದಿರಿಸಿನಲ್ಲಿ ಜೇಬಿಲ್ಲ, ಮಸಣದಲ್ಲಿ ತಿಜೋರಿ ಇಲ್ಲ, ಯಮನ ದೂತರು ಲಂಚ ಮುಟ್ಟುವುದಿಲ್ಲ. ಇದು ನಾನು ಒಂದು 15 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೆ. ಪ್ರತಿನಿತ್ಯ ನನ್ನ ಶ್ಲೋಕ ಏನಂತಂದ್ರೆ ಇದು. ನಂಗೊಂದು ಪರ್ಪಸ್ ಸಿಕ್ಕಿದೆ. ಹಿಂದೆ ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಎಲ್ಲರಿಗೂ ನೆನಪಿರ್ಬೋದು. ನಾವೇನಾದ್ರೂ ಬದುಕಿದ್ದೀವಿ ಅಂದರೆ ಅದರ 99% ಕಾರಣ ಯಾರು ಅಂತಂದ್ರೆ ವೈದ್ಯರು. ಥ್ಯಾಂಕ್ಸ್ ಟು ನಾರಾಯಣ ಹೃದಯಾಲಯ, ಥ್ಯಾಂಕ್ಸ್ ಟು ದ ಡಾಕ್ಟರ್ಸ್. ಸಾಧಾರಣವಾಗಿ ಬದುಕೋದಕ್ಕೆ ನಮಗೆ ಡಾಕ್ಟರ್ಸ್ ಬೇಕು. ಆದರೆ ಕ್ಯಾನ್ಸರ್ ಅಂತದನ್ನ ಕ್ಯೂರ್ ಮಾಡಬೇಕಾದ್ರೆ ಆ ಡಾಕ್ಟ್ರಲ್ಲಿ ಒಂದು ದೇವತೆನೂ ಇರಬೇಕು. ಅಂತಹ ದೇವತೆಗಳು ನಮ್ಮ ಇಲ್ಲಿ ಸ್ಟೇಜಿನ ಮೇಲೂ ಇದ್ದಾರೆ, ಇಲ್ಲೆಲ್ಲರೂ ಇದ್ದಾರೆ. ಅವರಿಗೆ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಂದು ಸಣ್ಣ ಕತೆ, ಅರುಣಿಮಾ ಸಿನ್ಹಾ ಅಂತ ಕೇಳಿದರೆ ಯಾರಾದರೂ? ಅರುಣಿಮಾ ಸಿನ್ಹಾ ಅಂತ ಒಂದು 10 ವರ್ಷದ ಹಿಂದಿನ ಕತೆ. ಅವಳು 22-23 ವರ್ಷ, ವಾಲಿಬಾಲ್ ನ್ಯಾಷನಲ್ ಕ್ಯಾಪ್ಟನ್. ಅವಳಿಗೆ ಒಂದು ಎಂಪ್ಲಾಯ್ಮೆಂಟ್ಗೆ ಆರ್ಡರ್ ಬರುತ್ತೆ. ಲಕ್ನೋ ಟು ಡೆಲ್ಲಿ ಹೋಗಿ ಡೆಲ್ಲಿನಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿದೆ. ರಾತ್ರಿ ಟ್ರೈನು ಹಿಡ್ಕೊಂಡು ಹೊರಟಾಗ ಅವಳೊಬ್ಬಳೆ, ಬಾಕಿಯವರು ಇದ್ದಾರೆ ಆ ಬೋಗಿನಲ್ಲಿ. ಅಲ್ಲಿ ಡೆಕಾಯಿತರ ಅಟ್ಯಾಕ್ ಆಗುತ್ತೆ. ರೆಸಿಸ್ಟ್ ಮಾಡ್ತಾಳೆ. ಅವಳನ್ನು ಎತ್ತಿ ರನ್ನಿಂಗ್ ಟ್ರೈನಿಂದ ಬಿಸಾಕ್ತಾನೆ. ಆ ಬಿಸಾಕದ ಮೇಲೆ ಅವಳು ಪಕ್ಕದ ಟ್ರೈನಿಗೆ ಹೋಗಿ ಬೀಳ್ತಾಳೆ. ರನ್ನಿಂಗ್ ಟ್ರೈನ್ ಮಿನಿಮಮ್ ಅಂದರೂ 60 ಕಿಲೋಮೀಟರ್ ಸ್ಪೀಡಲ್ಲಿ. ಅಂತಹ ಟ್ರೈನಿಂದ ಬಿಸಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಿರಬೇಕು. ಒಂದು ಶಾಕ್ಗೆ ಸತ್ತೋಗ್ತಾರೆ, ತಲೆ ಹೊಡೆದ್ರೆ ಸತ್ತೋಗ್ತಾರೆ. ಅವಳಿಗೆ ಬೆನ್ಮೂಳೆ ಮುರಿದೋಗುತ್ತೆ. ಮಲಗಿರ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಒಂದು ಕಾಲು ಟ್ರ್ಯಾಕ್ ಮೇಲೆ ಇರುತ್ತೆ. ಆ ಟ್ರ್ಯಾಕ್ಗೆ ಇನ್ನೊಂದು ಟ್ರೈನ್ ಬಂದು ಕಾಲು ಕಟ್ಟಾಗ್ತದೆ. ಇದು ರಾತ್ರಿ ಹೊತ್ತು. ಇದು ನಿಜ. ಮತ್ತೆ ಇದನ್ನು ನೀವು ಯೂಟ್ಯೂಬ್ಗಳಲ್ಲಿ ಅವಳ ಕಥೆಯನ್ನು ಅವಳ ಬಾಯಿಂದನೇ ಕೇಳಬಹುದು. ಸಾಧಾರಣವಾಗಿ ನಮಗೆ 5.5 ಲೀಟರ್ ರಕ್ತ, ಹೆಚ್ಚಂದ್ರೆ 1 ಗಂಟೆನಲ್ಲಿ ಇಡೀ ರಕ್ತ ಡ್ರೈನ್ ಆಗ್ತದೆ. ಅಂತಹ ಸಂದರ್ಭದಲ್ಲೂ ಕೂಡ ಅವಳಲ್ಲಿ ಒಂದೇ ಒಂದು ಛಲ ಇರುತ್ತೆ, ನಾನು ಬದುಕಬೇಕು. ಆ ಇಡೀ ರಾತ್ರಿ ಬದುಕ್ತಾಳೆ. ಹೆಗ್ಗಣಗಳು ಬಂದು ಅವಳ ಮೈಯನ್ನು ಕಿತ್ತು ತಿಂತಾ ಇರುತ್ತೆ. ಆ ಕಿತ್ತು ತಿನ್ನೋವಾಗ ಕೂಡ ಅವಳಲ್ಲಿ ನೋವಾಗುತ್ತೆ ಹೊರತು ಆ ಬದುಕಬೇಕು ಅನ್ನುವ ಛಲ ಕಡಿಮೆ ಆಗೋದೇ ಇಲ್ಲ. ಮಾರನೇ ದಿನ ಯಾರೋ ನೋಡ್ತಾರೆ, ಒಂದು ಕುಟುಕು ಜೀವ ಇರುತ್ತೆ. ಅವಳನ್ನ ಕರ್ಕೊಂಡೋಗಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅದೊಂದು ಹಳ್ಳಿ ಹಾಸ್ಪಿಟಲ್. ಅಲ್ಲಿ ಅನಸ್ತೇಷಿಯಾ ಕೊಡೋಕ್ಕೆ ಅವ್ರ ಹತ್ರ ಅನಸ್ತೇಷಿಯಾ ಇರಲ್ಲ, ಅವರು ಡಾಕ್ಟ್ರು ಇರಲ್ಲ. ಅಂತಹ ಸಂದರ್ಭದಲ್ಲಿ ಅವಳು ಹೇಳ್ತಾರೆ, ನನಗೆ ಅನಸ್ತೇಷಿಯಾ ಕೊಡಬೇಡಿ, ಇಡೀ ರಾತ್ರಿ ನಾನು ಎಚ್ಚರವಾಗಿದ್ದೀನಿ. ಹಾಗಾಗಿ ನನಗೆ ನೀವು ಹಾಗೆ ಹೊಲಿಗೆ ಹಾಕ್ಬೋದು, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಿ ಅಂತ. ರಕ್ತ ತುಂಬ್ತಾರೆ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಆಗುತ್ತೆ. ಕಾಲಿಗೆ ಶಕ್ತಿ ಹೊರಟೋಗಿರುತ್ತೆ, ಆಯಸ್ ಹೊರಟೋಗಿರುತ್ತೆ. ಹಾಗಾಗಿ ಅವಳಿಗೆ ಆ ಅನುಭವ ಬಂದ್ಬಿಡುತ್ತೆ, ನನ್ನ ಕಾಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವಳನ್ನ ಫಸ್ಟ್ ಏಡ್ ಕೊಟ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ. ಆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನೆಕ್ಸ್ಟ್ ಏನಪ್ಪ ಅಂತ, ಜೀವನ ಹೆಂಗಪ್ಪ, ಇಷ್ಟು ದಿನ 2 ಕಾಲಿತ್ತು, ಈಗ 2 ಕಾಲಲ್ಲ, 1 ಕಾಲು ಇಲ್ಲ, ನಡೆಯೋಕ್ಕಾಗಲ್ಲ. ನಾನು ಸಾಧಾರಣದ ಹುಡುಗಿ ಅಲ್ಲ. ಇನ್ನು ಮೊದಲು ವಾಲಿಬಾಲ್ ಇತ್ತು, ನನಗೊಂದು ಉದ್ಯೋಗ ಇತ್ತು, ಒಂದೊಂದು ಉದ್ದೇಶ ಇತ್ತು, ಈಗ ಅದೂ ಇಲ್ಲ. ನೆಕ್ಸ್ಟ್ ಏನ್ ಮಾಡಬೇಕು? ಅಂತಹ ಸಂದರ್ಭದಲ್ಲಿ ಅವಳಿಗೆ ಒಂದು ಎದುರುಗಡೆ ಒಂದು ಫೋಟೋ ಕಾಣುತ್ತೆ, ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟ್ ಫೋಟೋವನ್ನು ನೋಡ್ತಾ ಇದ್ದಾಗ, ಹಿಮಾಲಯದ ಪರ್ವತವನ್ನು ನೋಡ್ತಾ ಇದ್ದಾಗ ಅವಳಿಗೆ ಅನ್ಸುತ್ತೆ, ಸಾಧಾರಣ ಜನ ಮಾಡೋಕ್ಕಾಗದೇ ಇರುವಂತಹ ಯಾವುದಾದ್ರೂ ಒಂದು ನಾನು ಮಾಡಬೇಕು ಅಂತ ಹೇಳಿ ಆ ಮೌಂಟ್ ಎವರೆಸ್ಟ್ ಅನ್ನು ನಾನು ಹತ್ತುತ್ತೀನಿ ಅಂತ ಒಂದು ಪ್ಲಾನ್ ಮಾಡ್ಕೊತಾರೆ, ಒಂದು ಸಂಕಲ್ಪ ಮಾಡ್ತಾರೆ. 1 ವರ್ಷದ ನಂತರ ಅವಳು ಹತ್ತುತ್ತಾಳೆ. ಒಂದು ಕೃತಕವಾದ ಕಾಲನ್ನು ಹಾಕೊಂಡು ಹತ್ತುತ್ತಾಳೆ. ಇದು ಬದುಕುವ ಛಲ. ನಾನು ನಿಮ್ಮಲ್ಲೆಲ್ಲ ಕಾಣ್ತಾ ಇರೋದು ಆ ಬದುಕುವ ಛಲ.
ಆ ಛಲಕ್ಕೆ ಸ್ಫೂರ್ತಿ ಯಾರು ಅಂತಂದ್ರೆ ನಮ್ಮಲ್ಲಿರುವಂತಹ ದೇವತೆಗಳಾದಂತಹ ಡಾಕ್ಟರ್ಗಳು. ಈ ಎರಡು ಎಂತ ಪವರ್ಫುಲ್ ಕಾಂಬಿನೇಷನ್ ಅಂತಂದ್ರೆ, ಒಬ್ಬರಿಗೆ ಬದುಕಿಸ್ಲಿಕ್ಕೆ ಆಸೆ, ಒಬ್ಬರಿಗೆ ಬದುಕ್ಲಿಕ್ಕೆ ಆಸೆ. ಬದುಕಕ್ಕೆ ಆಸೆ ಇಲ್ಲದೆ ಇರುವಂತವ್ರು 100 ಕಾರಣಗಳನ್ನ ಕೊಡ್ತೀವಿ, 100 ಮೆಡಿಸನ್ಗಳನ್ನ ಕೊಟ್ಟರು ಅವ್ರ ಕೈಲಿ ಬದುಕಲಿಕ್ಕಾಗಲ್ಲ. ಆದ್ರೆ ಬದುಕೋಕೆ ಒಂದೇ 1% ನಾನು ಬದುಕಬೇಕು ಅನ್ಸಿದ್ರೆ ಯಾವ ಮಾತ್ರೆ ಯಾವುದೇ ಡಾಕ್ಟರು ಪ್ರೀತಿಯಿಂದ ಅವ್ರನ್ನ ಅನುಕಂಪದಿಂದ ಪ್ರೀತಿಯಿಂದ ನೋಡಿದ ಕೂಡಲೇ ಅವ್ರಿಗೆ ಬದುಕಲಿಕ್ಕೆ ಆಸೆನೂ ಬರುತ್ತೆ, ಬದುಕ್ತಾರೆ. ಇಂತಹ ಬದುಕನ್ನ ಕೊಟ್ಟಂತಹ ಈ ಡಾಕ್ಟರ್ಗಳು ಸಾಧಾರಣ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೆಲವು ಕಡೆ ನೋಡಿದ್ದೀನಿ, ಡಾಕ್ಟರ್ಗಳ ಉದ್ದೇಶ ತುಂಬಾ ಸ್ಪಷ್ಟ. ಅವ್ರು ಯಾರು ಹಣ ಮಾಡಕ್ಕೆ ಹೊರಟಂತವ್ರಲ್ಲ. ಆದ್ರೆ ಮಾಡ್ತಾ ಮಾಡ್ತಾ ಅವ್ರು ಟ್ರೀಟ್ಮೆಂಟ್ ಮಾಡ್ತಾ ಅವರ ಕಣ್ಣೆದುರುಗಡೆ ಯಾರಾದ್ರೂ ಒಂದು ಸಾವಾಗ್ಬಿಟ್ರೆ ಒದ್ದಾಟ ತೊಳಲಾಟ ಆಗ್ಬಿಡುತ್ತೆ. ಇದನ್ನ ನಾನು ಕಣ್ಣೆದುರುಗಡೆ ನೋಡಿದ್ದೀನಿ, ಅವರ ನೋವುಗಳನ್ನ ಅನುಭವಿಸಿದ್ದೀನಿ. ಥ್ಯಾಂಕ್ಸ್ ಟು ರಿಸರ್ಚರ್ಸ್. ಇದೇ ಕ್ಯಾನ್ಸರ್ 10 ವರ್ಷದ ಮುಂಚೆ ಅಂತ ಹೇಳಿದ್ರೆ ಮಾನಸಿಕವಾಗಿ ಸತ್ತೋದು. ಆದ್ರೆ ಇವತ್ತು ಸಾಯ್ತಾ ಇಲ್ಲ, ಧೈರ್ಯ ಇದೆ. ಯಾಕಂದ್ರೆ ಹಾಸ್ಪಿಟಲ್ಗಳಿದೆ, ಮೆಡಿಸಿನ್ಸ್ ಇದೆ, ಟ್ರೀಟ್ಮೆಂಟ್ ಇದೆ. ಅದನ್ನೆಲ್ಲ ನೋಡಿ ಜೋಡಿಸುವಂತಹ ಡಾಕ್ಟರ್ಗಳಿದ್ದಾರೆ. ನೀವೆಲ್ಲರೂ ಬಹುಶಃ ಇದೊಂದು ಸ್ವರ್ಗ ಅಂತಾನೆ ಹೇಳೋಣ. ನನಗೆ ದೇವಿ ಶೆಟ್ಟಿ ಅವರ ಪರಿಚಯನೂ ಇದೆ, ಅವರ ಇಂಟೆನ್ಷನ್ಸು ಗೊತ್ತಿದೆ. ಆ ಇಡೀ ಟೀಮ್ ಹಾಗೆ ನಡ್ಕೊಳ್ಳುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬದುಕುವ ಶುಭಾಶಯಗಳನ್ನ ಹೇಳ್ತಾ, ಯು ಆರ್ ಪವರ್ ವಾರಿಯರ್ಸ್. ಬದುಕುವ ಶುಭಾಶಯಗಳು. ಆ ಬದುಕುವ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ಗಳಿಗೆ ವಂದಿಸ್ತಾ, ನಾರಾಯಣ ಹೃದಯಾಲಯಕ್ಕೆ ವಂದಿಸ್ತಾ, ನಿಮ್ಮೆಲ್ಲರಿಗೂ ಶಕ್ತಿ ಜಾಸ್ತಿ ಆಗಲಿ, ನಿಮ್ಮನ್ನು ನೋಡಿ ನಮ್ಮ ಸ್ಫೂರ್ತಿಗಳು ಜಾಸ್ತಿ ಆಗಲಿ. ಧನ್ಯವಾದ. ಪೇಷಂಟ್ಸ್, ಡಾಕ್ಟರ್ಸ್ ಆ್ಯಂಡ್ ಪೇಷಂಟ್ ರಿಲೇಟಿವ್ಸ್ಗೆ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಡೇ ಪ್ರಯುಕ್ತ ನಾವು ಇದೊಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಲ್ಲಿ ಮೇನ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾವು ಇದುವರೆಗೆ ಆಲ್ಮೋಸ್ಟ್ ಲಾಸ್ಟ್ 10 ಇಯರ್ಸಿಂದ ನಾವು ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಆಲ್ಮೋಸ್ಟ್ ಶುರುವಿಂದನೂ ನಾನು ಡಾಕ್ಟರ್ ಸತೀಶ್ ಅವರು ಶುರುವಿಂದನೂ ಇದ್ದೀವಿ. ಶುರುವಿಂದನೂ ನಾವು ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇದ್ದೀವಿ ನಮ್ಮ ಕ್ಯಾನ್ಸರ್ ಸೆಂಟರ್ ಓಪನ್ ಮಾಡೋಕ್ಕೆ ಮುಂಚೆಯಿಂದ. ಸೊ ಯಾವ ಪೇಷಂಟ್ಸ್ನ ನಾವು ಇನ್ನೂ ಫಾಲೋಅಪಲ್ಲಿ ನೋಡ್ತೀವಿ. ಆಲ್ಮೋಸ್ಟ್ ನಾವು ಅವಾಗ ಸರ್ಜರಿ ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ಸರ್ಜರಿ ಮಾಡಿರೋಂಥ ಪೇಷಂಟ್ಸ್ ಇನ್ನೂ ತುಂಬ ಜನ ಫಾಲೋಅಪ್ ಬರ್ತಾರೆ. ಯಾವ ಥರದ ಪೇಷಂಟ್ಸ್ ಅವ್ರಿಗೆ ಜಾಸ್ತಿ ಇನ್ನೂ ನೋಡ್ತಾ ಇದ್ದೀವಿ ಅಂತಂದರೆ, ಯಾರಿಗೆ ಅವ್ರ ಮನಸ್ಥೈರ್ಯ ಜಾಸ್ತಿ ಇತ್ತು, ಯಾರು ಪಾಸಿಟಿವ್ ಆಗಿ ತೊಗೊಂಡ್ರು, ಯಾವುದೇ ಆದಂಥ ಒಂದು ಅಂಜಿಕೆ ಇಲ್ಲದೇ ಎಲ್ಲ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿದ್ರು. ಮತ್ತು ಅವ್ರಿಗೆ ನಾವೇನೇನು ಅಡ್ವೈಸ್ ಮಾಡೋದು, ಲೈಕ್ ಕೀಮೊಥೆರಪಿ ಆಗ್ಬೋದು, ಸರ್ಜರಿ ಆಗ್ಬೋದು, ನಾವು ರೇಡಿಯೋಥೆರಪಿ ಆಗ್ಬೋದು, ಪ್ರತಿಯೊಂದನ್ನು ಅವರು ಚಾಚು ತಪ್ಪದೆ ಫಾಲೋ ಮಾಡಿ. ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. ಸರ್ಜರಿಲಿ ಆಗ್ಬೋದು, ಕಾಂಪ್ಲಿಕೇಶನ್ಸ್ ಆಗ್ಬೋದು, ಇಲ್ಲ ಪೇನ್ ಆಗ್ಬೋದು, ಕೀಮೊಥೆರಪಿಯಲ್ಲಿ ಅದರದೇ ಆದಂಥ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ರೇಡಿಯೋಥೆರಪಿ ಅದರದೇ ಆದ ಸೈಡ್ ಎಫೆಕ್ಟ್. ಅದನ್ನು ತಡ್ಕೊಂಡು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ತೊಗೊಂಡು, ಇಲ್ಲ ನಾನು ತಡ್ಕೊಂಡು ಮಾಡ್ತೀನಿ ಅನ್ನೋದು ಒಂದು ಪಾಸಿಟಿವ್ ಆಗಿ ತೊಗೊಂಡ್ರು ಅವರೆಲ್ಲರೂ ಇವಾಗ ಇನ್ನು ತುಂಬ ಜನ ಬದುಕಿದ್ದಾರೆ. ಸೊ ಆ ಥರದಲ್ಲಿ ಮಾಡಿ ಒಂದು ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗಿ ಎದುರಿಸಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಲಾಸ್ಟ್ 2 ಇಯರ್ಸಿಂದ ನಮ್ಮದೇನು ಈ ವರ್ಲ್ಡ್ ಕ್ಯಾನ್ಸರ್ ಡೇದು ಥೀಮ್ ಇದೆ, ಕ್ಲೋಸ್ ದ ಕೇರ್ ಗ್ಯಾಪ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ಕ್ಯಾನ್ಸರ್ ಕೇರ್ ಸಿಗಬೇಕು ಅನ್ನೋದು, ಅಂದರೆ ಲೈಕ್ ಶ್ರೀಮಂತರಿಂದ ಹಿಡಿದು ಕಡು ಬಡವರಿಗೂ ಸಿಗಬೇಕು ಅನ್ನೋದೇ ಈ ಒಂದು ಇದರದ್ದು ಈ ಥೀಮ್ ಆಗಿದೆ. ಸೊ ಇದು ಲೈಕ್ ಸಿಟಿಲಿರೋರ್ಗೆ ಆಗ್ಬೋದು, ಹಳ್ಳಿರೋರು ಆಗ್ಬೋದು, ಟ್ರೈಬಲ್ ಇದೆ, ಪ್ರತಿಯೊಬ್ಬರಿಗೂ ಇದು ಸಿಗಬೇಕು. ಸೊ ಆ ರೀತಿಯಲ್ಲಿ ಇವಾಗ ಯಾರು ಡಾಕ್ಟರ್ಸ್ ಹೇಳ್ಬೋದು, ಹೌದು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಬಟ್ ಪೇಷಂಟ್ಸ್ ಯಾರು ಸರಿ ಹೋಗಿರ್ತಾರೆ ಅವರು ಇನ್ನೊಬ್ಬ ಪೇಷಂಟ್ಗೆ ಒಂದು ಕೌನ್ಸಿಲ್ ಮಾಡೋದಿದೆಯಲ್ಲ, ದಟ್ ವಿಲ್ ಗಿವ್ ದಿ ಬೆಸ್ಟ್ ರಿಸಲ್ಟ್. ಅವ್ರಿಗೆ ಹೌದು ಇವರು ಚೆನ್ನಾಗಿರೋದ್ರೆ ನಾನು ಚೆನ್ನಾಗಾಗ್ಬೋದು. ಡಾಕ್ಟರ್ ಆದರೆ ಅವ್ರು ಮಾಡಬೇಕು ಅದೇ ಮಾಡಿ ಹೇಳ್ತಾರೆ ಅನ್ನೋದು ಒಂದು ಇದಿರುತ್ತೆ. ಬಟ್ ಇನ್ನೊಬ್ಬ ಬೇಯಿಟ್ಟು ಇಲ್ಲ ಈ ಥರ ಎಲ್ಲ ಮಾಡಿಕೊಂಡ್ರೆ ಅದೇ ಸೇಮ್ ಥರದಲ್ಲಿ ಆದರೆ ಡೆಫಿನೆಟ್ಲಿ ಚೆನ್ನಾಗಾಗ್ತೀವಿ ಅಂತ ಇದು ಮಾಡೋದು. ಸೊ ಐ ಥಿಂಕ್ ಆ ಥರದ ಒಬ್ಬರು ಪೇಷಂಟ್ಸ್ ಸರಿ ಹೋಗಿದ್ದಾರೆ ಅಂತಂದರೆ ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವರು ಒಂದಷ್ಟು ಜನಕ್ಕೆ ಕೌನ್ಸಿಲ್ ಮಾಡಿದ್ರೆ ಐ ಥಿಂಕ್ ಇನ್ನೂ ತುಂಬ ಜನಕ್ಕೆ ಟ್ರೀಟ್ಮೆಂಟ್. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಕ್ಯಾನ್ಸರ್ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಮನೇಲಿ ಮಲ್ಕೊಂಡ್ಬಿಡ್ತಾರೆ. ಸೊ ಮುಗಿಯುತ್ತೆ ನಂದು ಇನ್ನೇನು ಟ್ರೀಟ್ಮೆಂಟ್ ಬೇಡ ಅನ್ನೋ ಥರದ್ದು. ಸೊ ಆ ಥರದ ಪೇಷಂಟ್ಸ್ಗೆ ಐ ಥಿಂಕ್ ಇವರು ಪೇಷಂಟ್ಸೇ ನಮಗೆ ಕೌನ್ಸಿಲ್ ಮಾಡಿದ್ರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್ ವೇ ಗೋಯಿಂಗ್ ಫಾರ್ವರ್ಡ್ ಅಂತ ಅಂದ್ಕೊತೀನಿ. ಇದಿಷ್ಟು ಮಾತನಾಡಿ ನನ್ನ ಮಾತನಾಡಿಸ್ತೀನಿ.